ತೋರಿಸದಿರ್ತಡೆ ಹಾದಿಟ್ಟ ನಂದನನಾಗಿ ಮೂರ್ಜಗಮಂಬೇದಿ ಬಸರ ತಂದನ ಉಳ್ಳವನಾಗಿ ಸಾರ್ಥಕರನು ದುರ್ಯೋಧನ ಮಹಾರಾಜ ನಮ್ಮಿದ್ದ ಕಡೆಯ ಬರಿಯಳ ದ್ವಾರಪಾಲಕನೇ ಅಜ್ಮೇಗನೇ ಸಂಪೂರ್ಣಗೊಳಿಸಲಿಕ್ಕೆ ಈ ಗುರುಭೂಪದ ನಿರ್ಣಯವಾಗಿ ನಿಂತಿರೋ ರೌಜಾತ ನಿಂತಿರ್ಪ ಕಂಗಳಿಸುವ ಮೇರ್ದೆಪ್ಪಿನ ವರ್ಣನಂತಿರುವ ಪಾಂಡವರನ್ನ ಗೆಲ್ಲುವುದಕ್ಕೆ ಸಾರಥಿಯಲ್ಲದೆ ಬಲಗೊಂಡಿರ್ಬನು ಓ ಗುರುಭೂಪತಿ ಈ ಸಮರಕ್ಕೆ ಎಲ್ಲ ಶಲ್ಯ ಮಹಾರಾಜ ನಮ್ಮ ಸಾರಥಿಯಾಗಿ ಮಾಡಿಕೊಟ್ಟದರಾದರೆ ಕಾಳಗಾಲದಕ್ಕೆ ಮಾಡುವನು ಈ ಕರ್ಣನ ಉಲ್ಲಾಸ ಪಡ್ತಿರುವನು ಇದಂ ಚಿತ್ತಕ್ಕೆ ತಂದ ನಡೆಸ ಭೂಚಕ್ರವರ್ತಿ ಶಲ್ಯ ಭೂಪವನ್ನು ಮಾಡಿ ಜನಗೆ ಸಾರಥಿ ಭೂಪತಿ ಶಲ್ಯ ಭೂಪತಿಯನ್ನು ಅತಿ ತೀವ್ರವಾಗಿ ಗುರುರಾಯನ ಸಭೆ ಕರೆದುಕೊಂಡು ಭರವಸರಾಗ ಸಾರಥಿ ನಿಮ್ಮ ಭೂಪತಿ ಶಲ್ಯ 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 ಮಹಾರಾಜ್ ಬರೋದಪ್ಪ ಶಲ್ಯ ಹೇಗಾದರ ಮಾಡಿ ಕಾಳವನ್ನು ಜಯಿಸುವುದಾಣ ನಿನ್ನಲ್ಲಿರುವುದಕ್ಕೆ ಏನಿಗೆ ನಂಬಿಕೆ ಆಗಿರೋದು ಮಾವ ಪದವಿ ಪಾಲಕನಾದ ಗುರುಭೂಪತಿ ಏನಿರ್ಪದು ನಿನ್ನ ಮನಸ್ಸಿನ ಪದ್ಮಾಕ್ಷ ಬರೆದಗುಣ ಆ ಪದ್ಮಾಕ್ಷ ಸೋಲು ಗೆಲುವು ಹಂಬದು ದೇವರ ಹಾದಿನಲ್ಲಿರುವುದು ಅದೇನು ಸಂಗತಿ ಹೇಳಿದ್ದಾದರೆ ಸಾಧ್ಯ ಅಸಾಧ್ಯ ತಾನೇ ತಿಳಿಯುವುದು ರಾಜ ಎಲ್ಲ ಕಡು ಭಯಕರನಾದ ಶಲ್ಯ ಭೂಪತಿ ರವೀಂದ್ರ ದಳಪತಿ ಪಟ್ಟ ಕಟ್ಟಿದ ಕಲಿಕರನಿಗೆ ಸಾರಿತನ ಮಾಡುವ ಕೈಚಳಕ ನಿನ್ನಲ್ಲಿರುವುದಕ್ಕೆ ಬಲು ಯೋಚನೆ ಮಾಡಿರುವನು ನೀನು ಕರ್ಣನಿಗೆ ಸಾರಥಿಯಾಗಿ ಹೇಗಾದರ ಮಾಡಿ ಕಾಳವನ್ನು ಜಯಿಸಿರೆಂದು ಕೈ ಮುಗಿದು ಬೇಡಿಕೊಳ್ಳುವನು ಮಾವ ನಿನ್ನ ಜಾಗಕ್ಕೆ ಬಂದವರೆಂದು ಇಂಥ ಹಿನ ನುಡಿ ನುಡಿದಿಗೆಲ್ಲ ಭೂಮಿಪನದ ಬಲವಂತನ ನಾನು ಆ ಕುಲಹೀನ ಸಂಭವನಿಗೆ ಸಾರಥಿ ಆಗಬೇಕ ಎನ್ನಗೆ ದಳಪತಿ ಪಟ್ಟವಂ ಕಟ್ಟಿ ನೋಡು ಆ ಕರ್ಣನು ಎನ್ನಗೆ ಸಾರಥಿಯಾಗಿ ಮಾಡಿದರೆ ನರಗಳ ಮರಿದು ಬತ್ತಿ ಮಾಡಿಟ್ಟು ಅವರ ಎದೆಯಂ ಕಬ್ಬಂ ತೆಗೆದು ರಣದೇವದ ಮುಂದೆ ಸಾಲು ಸಾಲಿಗೆ ದೀಪವ ಮಚ್ಚಿ ಈ ಯುದ್ಧವಂ ಸಮರ್ಥನ್ ಮಾಡದಿದ್ದರೆ ಈ ಬೋರ್ಗಾರ್ಪ ಕುರುಗಣಿಗಳು ಎಂದಿಗೂ ಇಡುವುದಿಲ್ಲೆಂದು ಎಲ್ಲ ಕುಲದೇವರ ಸಾಕ್ಷಿಯಾಗಿ ಹೇಳಿದನು ಭೂನಾಥ ನೇನ ಬಲವಂತನಲ್ಲವೆಂದ ಸಾರಥಿ ಆಗಬೇಕೆಂದು ನಾನು ಹೇಳಲಿಲ್ಲ ಮಾಡುವನಿಗಿಂತ ಮಾಡಿದವನೇ ಅತಿ ಜಾಣನಾಗಿರಬೇಕೆಂದು ಗಾದೆ ನೀಡಿರುವುದು ಕಪ್ಪದಳಿಯನ್ನ ಜೀವಮಟ್ಟಿ ಇಟ್ಟ ಈ ಯುದ್ಧದೊಳು ನೀನೇ ಉದ್ಧಾರ ಮಾಡುವಂತ ಆಗುವುದು ಮಾವ ಹಿಡು ಹಿಡಿಯನ್ನ ರಾಜ ಶಲ್ಯ ಮಹಾರಾಜನೇ ನೀನು ಇಷ್ಟು
ಆಗಲಿ ಕುರುಭೂಪತಿ, ನಾನು ಸಾರಥಿ ಆಗುವೆನು, ಬಿಡು ನಿನ್ನ ಮನಸ್ಸಿನ ಚಿಂತೆ. ಶರರಥ ಶೃಂಗರಿಸಿ ಆ ಕರ್ಣನ ವೀರಲಂಕೃತ ಧರಿಸಿಕೊಂಡು ಯುದ್ಧಕ್ಕೆ ಬರಬಹುದೊಂದು ಆಜ್ಞೆ ಮಾಡು. ನಾನು ಸಿದ್ಧನಾದನು, ಪಟಬಲ ಕೂಡಲಿ, ರಣವಾದ್ಯಗಳು ನಡಲಿ, ಸೈನ್ಯವು ಮುಂದಕ್ಕೆ ಸಾಗಲಿ. ಗೌರವ ಭೂಪ ನೋಡಿ. ಎನ್ನಂಬಲ್ಲಿದನಂತ ಹರದ ಮನದೊಳಗ ನಾತ್ರಿಕ ಎಣ್ಣೆ ಏರಿ ಯಾವ ಇದ್ದಕ್ಕಾದರೂ ಬಾ ಎಂದು ಕಪ್ಪಿನ ಮಾತನಾಡಿಯ ರಾಜ್ಯವಾಗಿ ಮಾತಾಡೋಣ. ಎನ್ನ ಮಾರು ಮಲ್ಲಿವ ತೋರ್ಗುಳೆನ್ನ ಕೂರ್ಗಳೆಲ್ಲ ಅರ್ಥ ಕೆಳತಿರ್ತಾರೆ. ತಾನು ಸಂಭವನಾಗಿ ಹುಟ್ಟಿ ಸಾರ್ಥಕವೇನು ಎಲ್ಲ ಈ ಅದವ ಈ ಯಜ್ಞಾಸ್ತ್ರವನ್ನ ತೊಟ್ಟು ನಿನ್ನ ಆರ್ಭಟವ ಎಷ್ಟಿದು ನೋಡವನ ಹತ್ರ ನೋಡಿ ಕರ್ಣ. ನೀನೇ ವಿಜಯವಂತ, ಕಪಟವಂ ತುಂಬಿ ತುಳ್ಳು ಕಾಟುವ ಪರಾಕ್ರಮನು ನೀನು. ಅಣ್ಣಯ್ಯನಲ್ಲಿಗೆ ಹೋಗಿ ದುರ್ವಾಕ್ಯವನ್ನ ಆಡಿ ಸನ್ಮಾರ್ಗವಂತನ ಮೈಯೆಲ್ಲ ಅಂಬಿನ ಗಾಯವ ಮಾಡಿ ಕೂರ್ಗಣೆ ಎನ್ನಡದ ಮೂರ್ಛಿತನಾಗುವಂತೆ ಮಲಗಿಸಿ ಹೋಗಿರುವೆ. ಎಲ್ಲ ಈ ಕರ್ಣ ಕರ್ಣ ನನ್ನ ಮುಂದೆ ನಿನ್ನ ಹೆಗ್ಗಳಿಕೆಯನ್ನು ತೋರಿದ್ದಾದರೆ ನಿನ್ನ ವೀರ ವೇಷಕ್ಕೆ ತಲೆದು ನಿನ್ನ ಚರಣಕ್ಕಾದರೂ ತಲೆಬಾಗುತ್ತದೆ. ಎಲೈ ಅದಮ ಬಂಡ ನೀ ಲೇಚದ ಅಜ್ಞಾತರನ ಮರೆಗಡದು ಈ ಜಲಾಸ್ತ್ರನ ಮರಸೆಳೆದು ಬಿಟ್ಟಿರುವನು ನೆತ್ತಿನ ಕಾಲ ಇರಟ ಮೂರು ಲೋಕದಲ್ಲಿ ನೀನೇ ಸಮರ್ಥನಂದ ನಿನ್ನ ಗುರ್ತಿಲ್ಲದವರ ಮುಂದೆ ಕೀರ್ತಿ ಹೊಗಳಿದರೆ ಈ ಜಲಕತ್ತ ಕಲಿಕನ್ನಡ ರೋಮ ಮಾತನಾಡಿದನಲ್ಲ. ನೀನು ಎಲ್ಲಿಗೆ ಜಲಾಸ್ತ್ರವು ಕೋರ್ಕರಿಯುವ ಅಂದಾಸರಿಂದ ಮಧ್ಯ ಮಾರ್ಗದಲ್ಲಿ ಖಂಡಿಸಿ ನಿನ್ನನ್ನು ನಿನ್ನ ಸಾರಥಿಯನ್ನು ಹಂತರಿಸುವಂತೆ ಈ ಕೋರ್ಕಣಿಗೆ ಎದೆ ಒಟ್ಟಿ ನಿಂತುಕೋ. ಅಹೋ ಚಲ್ಲ ಮಹಾರಾಜನೇ, ಅಹೋ ಆಯಗಳ ಗಟ್ಟಿಯಾಗಿ ಬಿಗಿ ನಡೆಸಿ ನಿಲ್ಲಿತು. ಕರಣ ಅಂತ ಸರಿ ತಿಳಿದು ಬಿಡುವನು ನೋಡಿ ನೋಡಲ ಪಾಠ ನೀನು ಆಗಬೇಡ ಬಾಳಿಕೆ ಅಂತ. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ ಮತ್ತೊಂದು ಸಾರಥಿಯಾಗಿ ಬಂದದಕ್ಕೂ ಸಾರ್ಥಕವಾಯಿತು. ಅರ್ಜುನನ ರಥವನ್ನು ಆಕಾಶದಲ್ಲಿ ಸುತ್ತರಗಾಳಿ ಅಂತ ತಿರುಗುತ್ತಾ ಈ ಭೂಮಿಗೆ ಬಂದಿರುವುದು. ನಿನ್ನ ನೇಮದಂತೆ ರಥವನ್ನು ಗಮಿಸುವ ವಿಜಯನಗರ ಈ ರೋಜಾತ ಶ್ರೀಮಂತ ನಿಂತಿದೆ. ಅಹೋ ಕೃಷ್ಣಮೂರ್ತಿ, ನೋಡಿದೆಯ ಕರ್ಣನ ಸಾಮರ್ಥ್ಯ, ಅವನ ಅತ್ಯುನ್ನತ ಪರಾಕ್ರಮಕ್ಕೆ ಮೂರು ಮೂರ್ತಿಗಳಿಗಾದರೂ ಉಪಚವು. ಅಂತ ಮಾತ್ರದಲ್ಲಿಯೇ ಅವನ ಯುದ್ಧ ವಿಚಿತ್ರವಾಗಿರುವುದು. ನಿನಗೆ ತಿಳಿದಿದ್ದು ಯಾವುದು ಇರೋದು ನಾರಾಯಣ? ಬ್ರಹ್ಮಾಂಡ ಮೊದಲು ತುಂಬಿದ ನಿರ್ಮಲ ಮೂರ್ತಿಯು ನಾನು. ಮೂರು ಲೋಕಕ್ಕೆ ಗಂಡನನಿಸಿಕೊಂಡ ಗಾಂಡಿ ನೀನು. ಬೇರು ಬೆಟ್ಟಗಳ ರೋಮ ಕೋಪದಲ್ಲಿ ಬಚ್ಚಿಟ್ಟುಕೊಂಡು ಬಂದ ನಿನ್ನ ಹಾರತ್ತ ಧ್ವಜದಲ್ಲಿರುವ ವೀರ ಹನುಮಂತನನ್ನು, ಕಂಚಿನಿಂದ ಅತಿ ಭಾರವಾದ ನಿನ್ನ ರಥವನ್ನು ಸುಂಟರ ಗಾಳಿಯಂತೆ ಗಗನ ಮಂಡಲ ಹೊಡೆದ ಅವನ ಪರಾಕ್ರಮ ಹೊಗಳಲು ಆದಿಶೇಷನಿಗಾದರೂ ಅಸಾಧ್ಯ. ಧನಂಜಯ, ನಾರಾಯಣ, ಕರ್ಣನ ಪ್ರಾಣಕ್ಕೆ ಹಂಚಿಕೆ ಮಾಡಬೇಡ ಧನಂಜಯ. ಬರಬದ ನೋಡು ನಮಗೆ ಅಪಜಯ. ಕೃಷ್ಣಮೂರ್ತಿ,
ಅರ್ಜುನ ನಿನ್ನ ನುಡಿಯಂ ಕೇಳಿ ಎನ್ನ ಮನ ವಿಪರೀತವಾಗವದು. ಎಷ್ಟು ಸಾರಿ ಅವನ ರಥ ಕಟ್ಟಿಗೆ ಕಾಣದಂತೆ ನಾನು ಒಡೆದರು ಕೋಲಾರನ ಚಕ್ರದಲ್ಲೇ. ತಿರುಗು ತಿರುಗು ಗಗನದು ಸಂಚಾರಿಸದರು ಎನ್ನ ಮಗಳೇ. ಒಂದು ವೇಳೆ ಆ ಕುನ್ನೆ ಕಣ್ಣನನ್ನು ಒಬ್ಬಿಸಿಕೊಳ್ಳುವಂತೆ ಪಟುವಂತೆ ನೀನೇ ನೆನೆದು ಕೊಂಡಾಡಿದ ಮೇಲೆ ಮರಣಕ್ಕಾಗಿ ವೇತನ ಮಾಡಬೇಕಾಗುತ್ತದೆ. ಸಂತಾಯಿ ನೀ ಮೌದಾರಿ. ಅರ್ಜುನ ಕರ್ಣನಂ ಬಲಹೀನನೆಂದು ತಿಳಿಸಿಯ ಪಾಠ. ಅರ್ಜುನ ನಾರಾಯಣ ಕರ್ಣನಂ ಬಲಹೀನನೆಂದು ತಿಳಿಸಿಯ ಪಾಠ. ಅವನ ಪರಾಕ್ರಮವನ್ನು ನಿನಗೆ ತಿಳಿಸುವೆನು ವಿಜಯ. ಪಾರ್ಥ ನಾರಾಯಣ ಪಾರ್ಥ ಕಿರೀಟಿ ಸಂಸಾರಿ ಕನ್ನಡ ವಿಸ್ತಾರವೆಲ್ಲ ಹೇಳಿದೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಕೃಷ್ಣಮೂರ್ತಿ. ನಿನ್ನ ತೆಗೆದು ಮಾತನಾಡಲಿಲ್ಲ, ನಿನಗಂತೂ ಕರ್ಣನೇನು ಹೆಚ್ಚುವಲ್ಲ. ಅವನ ಹೂಡು ರಥವು ನೀನು ಬೋನವೆಲ್ಲ ತಿರುಗುವಂತ ಎಸೆದರು ಮೂರ್ಖರಿಗೆ ವಿಚಿತ್ರವಾಗಿ ಕಾಣುವುದು, ನಿನಗಾದರೂ ಆಶ್ಚರ್ಯವಾಗಿರ್ಬೋದು. ಹಾಗಲಿ ತ್ರಿವಿಕ್ರಮಂತರು ನಿನ್ನ ರಥದಲ್ಲಿರುವಾಗ ವಿರತನಾಗಿ ಬಾಯಿ ಹುಡಿ ಹುಡಿವಾಗುವಂತೆ ಮಾಡಿದ ಅವನ ಬೆಳಕಿಗಾಗಿ ತಲೆದೂಗಿದೆ. ಹಿಂದೆ ಸೂರ್ಯನಾರಾಯಣನು ಅಮೃತ ಕಲಶವನ್ನು ಕೊಟ್ಟಿರುವನು. ಈ ಎಳ್ಳು ವಸ್ತುವು ನಿನ್ನಲ್ಲಿ ಗಟ್ಟಿಯಾಗಿ ಹೊಂದಿದರೆ ಮುಂದೆ 3 ಮೂರ್ತಿಗಳು ಕಟ್ಟುಗ್ರದಿಂದ ನಿನ್ನ ಮೈ ಮೇಲೆ ಕೈ ಎತ್ತಿ ಬಂದರು ನಿನ್ನ ಪ್ರಾಣವಕ್ಕೆ ಧಕ್ಕೆ ಇಲ್ಲ ಅಂತ ಹೇಳಬಹುದು. ತಿಳಿದೆ ಸವ್ಯಸಾಚಿ, ನಿನಗೆ ದಾಸನಾಗಿ ಈ ಕೃಷ್ಣನ ಪಡುವ ಕಷ್ಟವು ಇಷ್ಟ ಅಂತ ಹೇಳಲಿಕ್ಕೆ ಸೃಷ್ಟಿಕರ್ತನಿಗಾದರೂ ತಿಳಿಯುವುದು. ನಮ್ಮನ್ನು ನಿಲ್ಲಿಸಿ ರಥವನ್ನು ಬಿಟ್ಟಂತ ಹೋಗಂತ ಹೇಳಿದೆಯಲ್ಲ, ನಿನಗೆ ಮುಕ್ತಿ ಅಂತ ಹೇಳಿವೆ ಕೇಳು. ಆ ಸರ್ಪದಾನವು ನಿನ್ನ ತೆರೆಯ ಮೆಟ್ಟುವುದಕ್ಕೆ ಕರ್ಣನಿಗೆ ಕಂಟಕ ತಡಿ ಎಂದು ಆಜ್ಞೆ ಮಾಡಿರುವುದು. ಕಂಟಕ್ಕೆ ತಟ್ಟು ಸೆಲ್ಲ ಬಿಟ್ಟ ಮಾತ್ರದಲ್ಲಿಯೇ ಸಿಟ್ಟಿನಿಂದ ಹಾರ್ಪಟ್ಟಿಸ್ತಾ ಬರೋದೊಳಗ ನಾನು ರಥವನ್ನು ಭೂಮಿಗೆ ತಟ್ಟನ ಮೆಟ್ಟಿನ ಮಾತ್ರದಲ್ಲಿಯೇ ನೀನು ತಟ್ಟನ ಶಿರವನ್ನು ತಗ್ಗಿಸು, ನೆಟ್ಟಿ ಮೇಲೆ ಇದ್ದ ಕಿರೀಟವನ್ನು ಕಿತ್ತಿಕೊಂಡು ಹೋಗುವುದು. ಈ ಯುದ್ಧದಲ್ಲಿ ಸರ್ಪಾಸ್ತ್ರವು ಗರ್ಭಭಂಗ ಆಗುವುದು. ಈ ಸರ್ಪಾಸ್ತ್ರ ಬಯಲಾದ ಮೇಲೆ ಕರ್ಣನಿಗೆ ಅರ್ಧ ಶಕ್ತಿ ಹೋಗುವುದು. ಈ ಕಂಟಕ ಬಯಲಾದ ಮೇಲೆ ಮುಂದೆ ಏನಾಗುವುದು ನೋಡಿಕೊಳ್ಳೋಣ ಧನುಂಜಯ. ಬಿಡು ಬಿಡು ನಿನ್ನ ಭಯ. ಸೂಕ್ತ ಸಂಭಾವನದ ಕರ್ಣ ನಿನ್ನ ಕೂರ್ಕನೆ ಎನ್ನಡದ ದಿಗ್ಭ್ರಮಣ ಹೊಂದಿದೆನೆಂದು ಒಪ್ಪಿಗೆ ನಿನ್ನ ಗರ್ವ ವಿನಾಶವಾಗುವುದು. ಗೌದ್ರದ ರಸದ ಒಗಟ್ಟಿ ಕೋಪಾಗ್ರ ಮೆಟ್ಟಿ ಸಿಟ್ಟಿನ ಪಾಪನ ಕೈಯಲ್ಲಿ ಹೋಗಂದು ದೇವರ ಹೆಸರು ಇಟ್ಟು ಕೋಣಕ್ಕೆ ಭಂಡಾರಕ್ಕೆ ಬ್ರಹ್ಮ ದೇವರಿ ನನ್ನ ಪಣೆಯಲ್ಲಿ ಲಿಖಿತವಂ ಬರೆದು ಬಿಟ್ಟಿರುವನು. ಮಾತ್ರ ಎಟ್ಟಿ ವಿಲಿಯ ವಿಟದ ಬಿಡಾಲನ್ನು ಒತ್ತಿ ವಿನೋದ ಮಾಡಿ ನುಂಗಿದಂತೆ ಎನ್ನು ಒಡನಾಡಿ ದಣಿದನಂತರ ನಿನ್ನಂ ದಡಿಯವನು ಗೊತ್ತ ಇಲ್ಲವರಿಗೆ ನಿನ್ನ ಕರದೋಳು ಜಗ ಜಗಿಸುವ ಹತ್ಯೆಯ ಬಾಣವಂ ತಾತ್ರೆ ಕಡಿವೆ ಊಳಿಟ್ಟ ತೆಲ್ಲ ಪರದ ಪಾಲಾದಂತೆ ಎನ್ನ ಬಾಣಗಳೆಲ್ಲ ಹಾಳು ಮಾಡಿಯ ಸಾಧ್ಯವಾಗಿ ಹಾಳು ಮಾಡುವುದಿಲ್ಲ ಈ ಬಣ್ಣ ಈ ಬಣ್ಣ ತಟ್ಟು ಕಂಠವನ್ನು ಅರಿವನಂದ ಏಳನೇ ಪಾತ್ರವನ್ನು ಅರಿದೆ ಈ ಬಾಣದ ರವಸಕ್ಕೆ ನಿತ್ತರಿಸಿಕೊಳ್ಳಲು ಪಾತ್ರ ಏನಿದು ಕಂಠದವರ
ವಚನ ಭ್ರಷ್ಟನಾಗಿ ಬಾಳುವುದು ಈ ಕರ್ಣನಿಂದ ಎಂದಿಗಾಗದು. ನೀನು ಎಷ್ಟು ಬೇಡಿಕೊಂಡರೆ ನಿಮ್ಮ ಮುಟ್ಟದಲ್ಲಿ ನೆಲೈ ಸತ್ತ ಮಾಡುವೆ. ಆಹಾ ಕರ್ಣ, ಏನದು ನಿನ್ನ ದುರ್ವಚನ? ನೀನು ರಣರಂಗದಲ್ಲಿ ವಚನಕ್ಕೆ ಪಡೆದಾಡಿದರೆ ನಂಬಿದ ಕೌರವನಂ ಕುತ್ತಿಗೆ ಕತ್ತರಿಸುವಂತಾಗುವುದು. ಈ ಕಾಳಗವದಲ್ಲಿ ಬಂದು ಬಳಗವರೆಂಬ ಪುತ್ರ ಮಿತ್ರವೆಂಬ ಸಂಶಯವೇ ಬಿಡು. ಈ ಸರ್ಪಾಸ್ತ್ರವನ್ನು ತೊಟ್ಟರೆ ನಾನು ನಿನಗೆ ಸಾರಥಿ ಆಗುವೆನು. ಇಲ್ಲದಾದರೆ ನಿನ್ನ ಹಿಟ್ಟದಂತ ಎಲ್ಲವಂಬಿಚ್ಚಿ ಹೇಳಲೈ ರೌಜಾತ. ಓ ಶಲ್ಯ ಮಹಾರಾಜ, ಹೋ ಕರ್ಣ, ಮಾತಿನಂತೆ ಬಡದಾಡುವನಲ್ಲ, ಮಾತು ತಪ್ಪಿ ಪಾತಕದ ಕೆಲಸ ಮಾಡುವುದು ಈ ಕರ್ಣನಿಂದ ಎಂದಿಗಾಗದು. ನಿನಗೆ ಪ್ರೀತಿ ಇದ್ದರೆ ಸಾರಥಿಯಾಗಿ ಕಡೆ ಕಾಣಿಸೋದು, ಇಲ್ಲದಿದ್ದರೆ ಸುಮ್ಮನೆ ಬಿಟ್ಟು ಹೋಗುವುದು. ನಾನು ಎಷ್ಟು ಮಾತ್ರಕ ತೊಡುವುದಲ್ಲ, ಸುಮ್ಮನೆ ವಾದ ಮಾಡುವ ತರವಲ್ಲ. ಶಲ್ಯ ಮಹಾರಾಜರೇ, ನೋಡಿ ಅನ್ನ ಪರಾಕ್ರಮ ನಿನ್ನ ಗಬ್ಬದಲ್ಲವೇ ಬಿಡಲಿಲ್ಲ. ಒಪ್ಪಿನ ಕೌರವನನ್ನು ಕಡಿಮೆ ಕಂಡೋಳು ಮಣ್ಣು ಗೊಬ್ಬರವನ್ನು ತುಂಬಿ ಬಿಟ್ಟಿಗಲ್ಲ. ಎಪ್ಪಲಿಗಂತ ನಿನಗೆ ನಾನು ಬಲ್ಲಿ ಇದ್ದವನ ಮಾತು ನಿರಾಕರಿಸಿದೆಯಲ್ಲ. ಬಳಿ ಬಳಿ ರೈಲ ಈ ಸಾರಥಿ, ಇನ್ಯಾದಕ್ಕೆ ತನ್ನ ಕೌರವನಲ್ಲಿಗೆ ಈ ವಾರ್ತಾವನ್ನು ತಿಳಿಸಲಕ್ಕೆ ಹೋಗಲು ನಡಿ ಸಾರಥಿ, ರಥವನ್ನು ಬಿಡಿಸಾಗ್ತದೆ. ನಾರಾಯಣ, ನೋಡಿದೆಯಾ ಕರ್ಣನ ಸಾಮರ್ಥ್ಯ? ಈ ಕರ್ಣನ ನಾಟಕವು ಇಲ್ಲಿಗೆ ಎರಡಂಕವಾದವು. ಈಗ ಕಡೆ ಸಂಧಿಯು ಯಾವ ಕಡೆಗೆ ಮುಗಿಸಬೇಕೆಂದು ನನಗೆ ಆಲೋಚನವಾಯಿತು. ರವಿಯಿಂದ ಪಡೆದ ಕರ್ಣಕುಂಡಲ ಅಮೃತ ಕಲಸಂ ಇವೆರಡು ತೆಗೆದಿದ್ದರೆ ಇವನು ಸಾಯುವುದಿಲ್ಲ. ತ್ಯಾಗದಲ್ಲಿ ಕರ್ಣನೆಂಬ ಪ್ರಸಿದ್ಧನಾದ ದುತ್ತನ ಸಂಧಿಯಲ್ಲಿ ಪರೀಕ್ಷೆ ಮಾಡುವ ಪ್ರಸಂಗವೇ ಸರಿ. ಮಾಯಾಕಾರಕ್ಕೆ ಇದು ಹಲ್ಲೊಂದು ಬೇರೆ ಉಪಾಯವಿಲ್ಲ. ಧನಂಜಯ, ನಾನು ಬ್ರಾಹ್ಮಣ ವೇಷದಿಂದ ಕರ್ಣನಲ್ಲಿಗೆ ಹೋಗಿ ಅಮೃತ ಕಲಶಂ ತೆಗೆಸಿ ಜಲವನ್ ಹರಿಯದೊಳಗು ನೀನು ಪಾಶುಪತಾಸ್ತ್ರಂ ಪ್ರಯೋಗ ಮಾಡು. ಕೇಳಿದೆಯಾ? ಇದಕ್ಕೆ ಹಿಂದೆ ಮುಂದೆ ನೋಡಿದರೆ ಈ ಮಹಾಯುದ್ಧಕ್ಕೆ ಭಂಗ ಬರಬಹುದು, ಎಂದೆಂದಿಗೂ ಜಯವಾಗಲಾರದು. ಮನುಷ್ಯನ ಸಂಖ್ಯೆ ತಿಳಿಯಿತು ಎನ್ನ ಮನಸ್ಸಿನ ನೆಲಗೊಂಡಿತು. ಈಗ ನಾನು ಬ್ರಾಹ್ಮಣ ವೇಷದಿಂದ ಕರ್ಣನಲ್ಲಿಗೆ ಹೋಗುವೆ. ಎತ್ತರವಿರಲಿ ಪಾರ್ಥ, ಇದೇ ನೋಡು ನಮಗೆ ಶುಭಮುಹೂರ್ತ. ನೀನು ತ್ಯಾಗಿ ಎಂಬ ವಾರ್ತೆಯು 3 ಲೋಕದ ಸುತ್ತರವದ ಕೇಳಿ ನಿನ್ನ ಹತ್ತಿರ ಭಿಕ್ಷಾ ಯಾಚಿಸಿದಕ್ಕೆ ಬಂದೇನೆ. ಈಗಿನ ಭಿಕ್ಷೆಯ ಮಹತ್ವದ ಮುಕ್ತಿ ರಣದಾಯಕ, ನಿನಗೆ ಸುಮಂಗಲಿವಾಗಲಿ. ಭಕ್ತ ಶಿರೋಮಣಿ, ಈ ಭಿಕ್ಷಕನು ಯಾವ ವಸ್ತು ನಮ್ಮ ಬೇಡವನಲ್ಲ. ಮಹತ್ವದ ವಸ್ತುವು ಭಿಕ್ಷಕನ ಕಣ್ಣಿಗೆ ಕಾಣುತ್ತಿರುವುದು. ನೀನಾಗಿ ಕೊಡ್ತೀನೆಂಬುದಿದ್ದರೆ ನಿಸ್ಸಂದೇಹವಾಗಿ ಕೇಳುವೆ. ಸ್ವಾಮಿ, ಧನ್ಯ ಧನ್ಯ. ನಿನಗೆ ಯಾವ ವಸ್ತು ಬೇಕು ಸ್ವಾಮಿ? ಸಜ್ಜನ ಪ್ರೇಮಿ ವೀರಾಗ್ರೇಶ್ವರ, ಸ್ವಾಮಿ, ನಿನ್ನ ಕಪಾಲ ಭಾಗದ ಪ್ರಕಾಶವಾದ ಕರ್ಣಕುಂಡಲ ಅಮೃತ ಕಲಶವನ್ನು ಯಾಚಿಸುವೇನು, ಮತ್ತೇನು ಇಲ್ಲ. ಸ್ವಾಮಿ, ನೀನು ಕೇಳಿದ ಕರ್ಣಕುಂಡಲ ಅಮೃತ ಕಲಶ ತೆಗೆದುಕೋ ಸ್ವಾಮಿ. ಸಜ್ಜನ ಪಾರ್ಥ, ಕೃಷ್ಣಮೂರ್ತಿ, ಕರ್ಣನ ಸಾಮರ್ಥ್ಯವೆಲ್ಲ ತೆಗೆದುಕೊಂಡು ಬಂದೆನು ಬೇಗನೆ. ಜಾಗ್ರದಿಂದ ನಿನ್ನ ಗಾಂಡಿಯೋ ಪಾಶುಪತಾಸ್ತ್ರ ಮೂಡಿ
ಅರ್ಜುನ ಮಾಡು ಈ ಗಾಂಡೀವಿ ಗರ್ಜನ. ಆಗೋ ದೇವಕಿ ನಂದನ ಅರ್ಜುನ ಎನ್ನ ಪಾಸುಪಶಾಸ್ತ್ರದಿಂದ ಒಡೆಯಬೇಕಂದರೆ ಹಾ. ಎನ್ನ ಮನಸ್ಸುಟ್ಟು ಒಡಂಬಡದು ದೇಹವು ಸತ್ರಸವುದು. ಅದು ಯಾತಕ್ಕೆ ಅರ್ಜುನ? ಕೈ ಕಾಲಗಳು ನೊಣಗವು. ಹಾ. ಕಾರಣ ರಸವು ತಲೆಗೇರಿತು. ಇದು ಏನು ನನಗೆ ದುಃಖ ಕಾಣುವುದು ಕೃಷ್ಣನ ಕೆಲ ಮರಳು ಮಾಡ್ತಾನೆ ಸಂಸಾರಿ. ವೈರಿಗೆ ಆಪತ್ತು ಬಂದಾಗ ಛಲದಿಂದ ಕೋಪೋದ್ಭರಿತನಾಗಿ ಸಂವರಿಸಲೇಬೇಕು. ಹೌದು ನಾರಾಯಣ. ಈ ಸಮಯದಲ್ಲಿ ಇವನನ್ನು ಬಿಟ್ಟರೆ ಮುಂದೆ ತ್ರಿಮೂರ್ತಿಗಳಿಗಾದರೂ ಇವನ್ನ ಗೆಲ್ಲುವುದು ಅಸಾಧ್ಯ. ಹ. ಕಡಬಲೆಯಾದ ಫಲ್ಗುಣ ಜಾಗೃತಿ ಹಾರಸ ಇವನ ಪ್ರಾಣ. ನಾರಾಯಣ ಅರ್ಜುನ ಇವನು ಎನ್ನ ಬಾಣದಿಂದ ಒಡೆಯಬೇಕಂದರೆ ಎನ್ನ ಕೈಗಳು ಮೇಲೆರವು. ಅದು ಯಾತಕ್ಕೆ ಅರ್ಜುನ? ಇವನೇನು ನಮಗೆ ಅಣ್ಣನೇ ತಮ್ಮನೇ ಬಂಧುವೇ ಬಳಗವೇ ಈ ಸಮಯದ ಕಪಟವನ್ನು ತೋರಬೇಡ ನಾರಾಯಣ. ಅಹೋ ಫಲ್ಗುಣನೇ, ಇವನ ಮೇಲೆ ಅಂತ ಕರ್ಣ ಹುಟ್ಟಿದ್ದೇನೋ ಈ ಕ್ಷಣ. ಹೌದು ಕಂಸಾರಿ. ಪಾರ್ಥ ನಾರಾಯಣ. ಇವನು ಯಾರೆಂದು ಕೇಳಿದೀಯಾ? ಹೌದು ನಾರಾಯಣ. ಹಿಂದಕ್ಕೆ ಚಕ್ರಬಿಂಬದ ಕೋಟೆಯಲ್ಲಿ ನಿನ್ನ ಮಗನಾದ ಅಭಿಮನ್ಯನು ಕರಗಳೆರಡು ಕತ್ತಿಸಿದ ಮಹಾಪಾಪಿ ಇವನು. ಹ. ಆ ಸಮಯದಲ್ಲಿ ಕಂದನಾದ ಅಭಿಮನ್ಯನು ಜನಕನಾದ ಪಾರ್ಥ ಪಾರ್ಥ ಎಂದು ಗೋಳಾಡಿ ಪ್ರಾಣ ಬಿಟ್ಟಾಗ ನಿನ್ನಂತ ಇವನಿಗೆ ಅಂತ ಕರ್ಣ ಹುಟ್ಟಿದ್ದೇನೋ ಅರ್ಜುನ. ಹ. ಇವನು ಬಂದು ಮಹಾದ್ರೋಹಿ. ಜಾಗೃತಿಯಿಂದ ಇವನ ತೆರೆಯ ಮಹಾರ್ಥ ಪಾರ್ಥ ತೋರಿಸಿ ನಿನ್ನ ಸಾಮರ್ಥ್ಯ. ಎಲೈ ಅಥವಾ ನಾನೊಂದು ಮಾತವನ್ನು ಹೇಳ್ತೀನಿ, ಚೆನ್ನಾಗಿ ಅವನಿಗೆ ಹೇಳು. ಅದೇನು ಚೆನ್ನಾಗಿ ಹೇಳಯ್ಯ ರಮ?
ಎಲ್ಲ ಮಗನಾದ ಅಭಿಮಾನ್ಯವರನ್ನು ಗರೆಗಳನ್ನು ಕತ್ತರಿಸಿದ ನಿನ್ನ ಶಿರವನ್ನು ಗಗನಾಂತರಕ್ಕೆ ಹಾರಿಸುವೆ. ಜಾಗ್ರತೆಯಿಂದ ಹಿದ್ದಕ್ಕೆ ಸನ್ನುತ್ತನಾಗಲ ಈ ಬಣ್ಣ. ಅಸಾಧ್ಯವಾದನಿಲ್ಲ. ನಿನಗೆ ಸೂತಕ ಬಂದಿತ್ತು, ಇಲ್ಲಿಗೆ ಯುದ್ಧವು ಮುಗಿಯಿತು. ಆಗೋ ಕೃಷ್ಣ. ಅರ್ಜುನ, ಸೂತಕ ಬರಲ ಕಾರಣವೇನು ಹೇಳು ವೀಕ್ಷಣ. ಕೆಲ ಪ್ರಾರ್ಥನೆ ಸಂಸಾರಿ, ಈ ರಣರಂಗ ಬೋಡಿಯು ಮೈಮಟ್ಟ ಮಲಗಿದ ಕರ್ಣನು ನಿನಗೆ ಅಣ್ಣನಾಗಬೇಕು. ಕೇಳಿದ್ಯಾ ಬಿಲ್ಲು ಬಿದ್ದದೆ ನಿಪುಣ. ಅಯ್ಯೋ ಕೃಷ್ಣಮೂರ್ತಿ, ಎಂಥ ಮೋಸವಾಯಿತು. ಅಣ್ಣನಾದ ಎಂಬುದು ನನಗೆ ತಿಳಿದ ಇದ್ದರೆ ನಿನ್ನ ಹಾಚಿನೆಲ್ಲ ಬರಬಹುದಿಲ್ಲ. ಅಣ್ಣನಾದ ಧರ್ಮಜನು ನನಗಿಂದ ಅಯ್ಯೋ ಕೇಶವ, ಎಂತ ಮೋಸವಾಯಿತು. ಹೌದು ಕೃಷ್ಣ. ಅರ್ಜುನ, ಧರ್ಮಜನಲ್ಲಿಗೆ ಕೂಟದಿಂದ ರಥವನ್ನು ಹೊಡಿ ಒಂದನೇ ಸಾರ್ತಿ ಅಧಿಕಾರಿಗಳು